ನಮಸ್ಕಾರ ಸರ್, ನನ್ನ ಹೆಸರು ಮುನಿಕುಮಾರ್ ಅಂತ. ಒಬ್ಬ ಕಾಮನ್ ಮನೆಯಾಗಿ ಇವಾಗ ಜಾತಿಲಿ ಮೇಲ್ಜಾತಿ ಕೀಳ್ಜಾತಿ ಅವಾಗಿಂದ ಇವಾಗೂ ನಡ್ಕೊಂಡು ಬರ್ತಾನೆ ಇದೆ ಅಲ್ವಾ. ಇವಾಗ ಸ್ವಲ್ಪ ತಿಳಿಯಾಗಿದೆ ಅನ್ಬೋದು, ಆದರೆ ಕಂಪ್ಲೀಟಾಗಿ ನಾಶ ಆಗೋದು ಯಾವಾಗ? ಇದು ಒಂದು 100 ವರ್ಷದ್ದಲ್ಲ, ಸಾವಿರಾರು ವರ್ಷದ್ದು. ನನ್ನ ಕಾಲಕ್ಕೆ ಮುಗಿಯುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂಬೇಡ್ಕರ್ ಕಾಲಕ್ಕೆ ಮುಗ್ದಿಲ್ಲ, ಬಸವಣ್ಣವ್ರ ಕಾಲಕ್ಕೆ ಮುಗ್ದಿಲ್ಲ, ಬುದ್ಧನ ಕಾಲಕ್ಕೆ ಮುಗ್ದಿಲ್ಲ. ಆ ನಿಟ್ಟಿನಲ್ಲಿ ಅವರು ಒಂದು ಬೇಸ್ ಮಾಡೋಗಿದ್ದಾರೆ, ಒಂದು ಬುನಾದಿ ಹಾಕಿ ಕೊಟ್ಟು ಹೋಗಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ನೀವು ಹೇಳಿದ್ರೆ ಸ್ವಲ್ಪ ತಿಳಿಯಾಗಿದೆ ಅಂತ. ಆ ತಿಳಿಯಾಗಿರುವಂಥ ಪರಿಸ್ಥಿತಿಯನ್ನು ಇನ್ನಷ್ಟು ತಿಳಿ ಮಾಡುವಂಥ ನಿಟ್ಟಿನಲ್ಲಿ ನಾನು ನೀವು ಇಬ್ಬರು ಕೈ ಜೋಡಿಸಿದರೆ ಅದರ ಮುಂದೆ ಗುರಿ ಮುಟ್ಟೋದಕ್ಕೆ ಮುಂದಿನ ಪೀಳಿಗೆ ಸಂಕಲ್ಪ ತೊಡಬಹುದು. ಇವತ್ತಿಗೆ ಆಗುತ್ತೆ ಅಂತ ಹೇಳಕ್ಕೆ ಅಲ್ಲ. ಮೊನ್ನೆ ಯಾರ್ದೋ ಜೊತೆಗೆ ಚರ್ಚೆ ಮಾಡುವಾಗ ಹಿಂಗೆ ಒಂದು ವಿಷಯ ಹೇಳಿದ್ರು, ಅದು ನಾನು ಪೂರ್ತಿಯಾಗಿ ಒಪ್ಕೊಂಡೆ, ಹೌದಲ್ಲೋ ಗೊತ್ತಿಲ್ಲ. ಅಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಅಸ್ತ್ರ ಯಾವುದು ಅಂದರೆ ದುಡ್ಡು ಅಂದರು ಅವರು. ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲಿರಿ ಅಂದರೆ ದೂರದಲ್ಲಿ ನಿಂತ್ಕೊಳ್ಳೋ ಅಂದವನು ನಾನು 5 ಲಕ್ಷ ಡೊನೇಷನ್ ಕೊಡ್ತೀನಿ ಅಂದರೆ ಗರ್ಭಗುಡಿಗೆ ಕರ್ಕೊಂಬರ್ತಾರೆ. ಅಂದರೆ ಅವ್ರು ಹೇಳಿದ್ದು ಒಂದು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ರು, ದುಡ್ಡಿಗೆ ಆ ಶಕ್ತಿ ಇದೆ, ಅಸ್ಪೃಶ್ಯತೆಯನ್ನು ಕೊನೆಗಾಣಿಸುವ ಶಕ್ತಿ ದುಡ್ಡಿಗಿದೆ ಅಂತ. ಸತ್ಯ ಆದರೂ ಆಗ್ಬೋದಪ್ಪ, ಗೊತ್ತಿಲ್ಲ. ಎಸ್ ಸರ್, ನಮಸ್ಕಾರ ಗುರುಗಳೇ. ನಾನು ಆನೇಕಲ್ನ ಕಿತ್ಗಾನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಸಾಮಾಜಿಕ ಕಾರ್ಯಕರ್ತ. ಆಮೇಲೆ ಒಂದು ಪ್ರಶ್ನೆಗೆ ಏನಂದರೆ, ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿಭಜನೆ ನಂತರ ದೇಶದ ಜನಸಂಖ್ಯೆಯ ವಿನಿಮಯದ ವಿಚಾರ ಬಂದಾಗ ಈ 5 ವರ್ಷಗಳಲ್ಲಿ, ಅಂದರೆ ವಿಭಜನೆ ಸಮಯದಲ್ಲಿ 5 ವರ್ಷಗಳಲ್ಲಿ ಇಲ್ಲಿ ಭಾರತದಲ್ಲಿರುವ ಎಲ್ಲ ಮುಸ್ಲಿಮ್ಸು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅಲ್ಲಿರುವ ಪ್ರತಿ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಕರೀತಾರೆ. ಅಂಬೇಡ್ಕರ್ ಅದರ ಪರವಾಗಿದ್ರು ಇದ್ದರು. ಹಾಗಾಗಿ ಈಗಿನ ಕೆಲವು ನಮ್ಮ ದಲಿತ ನಾಯಕರು, ಕೆಲವು ದಲಿತ ನಾಯಕರು ಇರ್ಬೋದು, ಪ್ರಗತಿಪರರು ಇರ್ಬೋದು, ಮತ್ತು ಮುಸಲ್ಮಾನ್ ನಾಯಕರು ಇರ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ ಜೈ ಭೀಮ್ ಜೈ ಭೀಮ್ ಅಲ್ಲಾಹ್ ಅಕ್ಬರ್ ಅಲ್ಲಾ ಅಂತ ಈ ಸ್ಲೋಗನ್ ಇಟ್ಕೊಂಡು ಈಗ ಕೆಲವರು ದಲಿತರ ಮತ್ತು ಮುಸ್ಲಿಮರ ಐಕ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕು ಗುರುಗಳು. ದಲಿತರ ಮುಸ್ಲಿಮರ ಐಕ್ಯತೆ, ದಲಿತ ಮುಸ್ಲಿಂ ಐಕ್ಯತೆ ಒಟ್ಟಾಗಿರ್ಬೇಕು ಅನ್ನುವ ಮಾತುಗಳನ್ನು ಆಡ್ತಾರಲ್ಲ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಅವರಿಬ್ಬರ ಐಕ್ಯತೆ ಅಷ್ಟೇ ಅಲ್ಲ, ಭಾರತದಲ್ಲಿ ಈಗ PFI SDPI ಏನಂತ, SDPI ರಾಜಕೀಯ ಪಕ್ಷ, PFI ಸಂಘಟನೆ ಬ್ಯಾನ್ ಆಗಿದೆ. SDPI ಹೇಳುತ್ತೆ ದಲಿತ್ ಮುಸ್ಲಿಂ ಒಗ್ಗಟ್ಟಿನೊಂದಿಗೆ ನಾವು ರಾಜಕಾರಣ ಮಾಡಬೇಕು ಅಂತಾರೆ. ಆ ರೀತಿ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ಸಂಘಟನೆಗಳಿದ್ದಾರೆ. ಮುಸ್ಲಿಮರು ದಲಿತರು ಒಟ್ಟಾಗಿ ಬರುವ ಮೂಲಕ ರಾಜಕೀಯ ಅಧಿಕಾರ ಪಡ್ಕೊಳ್ಬೇಕು, ಸಾಮಾಜಿಕವಾಗಿ ಮೇಲೆ ಬರಬೇಕು, ಎಲ್ಲರದ್ದು ಪರಿಸ್ಥಿತಿ ಒಂದೇ ಇದೆ. ಸಾಚಾರ ವರದಿ ಹೇಳುತ್ತೆ ಮುಸ್ಲಿಮರು ದಲಿತರಿಗಿಂತ ಕಡೆಯಾಗಿದ್ದಾರೆ, ಅದರಿಂದ ನಾವೆಲ್ಲ ಒಂದಾಗಿರೋಣ ಅಂತಾರೆ. ಹಾಗೆ ಮಾತನಾಡೋರ ಬಗ್ಗೆ ತಮ್ಮ ಅಭಿಪ್ರಾಯ? ಎಲ್ಲ ರಾಜಕೀಯ ಪಕ್ಷಗಳು ಇದೇ ರೀತಿಯಾಗಿ ಯೋಚನೆ ಮಾಡೋದನ್ನು ನಾವು ಮೊದಲಿಂದ ನೋಡ್ಕೊಂಬಂದಿದ್ದೀವಿ. ಆದರೆ ಧರ್ಮಾತೀತವಾಗಿ ಪಕ್ಷಗಳು ಸಂಘಟನೆ ಆದಾಗ ಅದರ ಒಂದು ಲಾಭವನ್ನು ಎಷ್ಟರ ಮಟ್ಟಿಗೆ ಪಡೀತಾವೆ ಅನ್ನುವಂಥದ್ದು ಭಾಳ ಮುಖ್ಯ. ಐಕ್ಯತೆಯನ್ನು ಮಾಡ್ಕೊಂಡು ಹೋಗ್ಬೇಕನ್ನುವಂಥ ಭಾಳಷ್ಟು ದಾರ್ಶನಿಕರು ಬಂದು ಹೋಗಿದ್ದಾರೆ, ಆದರೆ ಪರಿಣಾಮಕಾರಿಯಾಗಿ ಅವ್ರು ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗಿಲ್ಲ. ದಲಿತರು ಮುಸ್ಲಿಮರು ಅಥವಾ ಇನ್ನೊಂದು ಧರ್ಮದವರು, ದಲಿತರು ಕ್ರೈಸ್ತರು, ಈ ಒಂದು ಕಾಂಬಿನೇಷನ್ಗೆ ಭಾಳಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದರ ಪರಿಸ್ಥಿತಿ ಇವತ್ತಿನ ರಾಜಕಾರಣದ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅದು ಆಗುತ್ತೋ ನನಗೆ ಗೊತ್ತಿಲ್ಲ. ಒಂದು ಗ್ಯಾರಂಟಿ ಅಂದ ತಕ್ಷಣವೇ ನನ್ನ ಮಟ್ಟದಲ್ಲಿ ಕೆಲಸ ಮಾಡೋಂಥ ಹುಡುಗನೇ ನನ್ನ ಮಾತು ಕೇಳಲ್ಲ. ಇನ್ಯಾವುದೋ ಸೌಲಭ್ಯಕ್ಕೋಸ್ಕರ ಹೋಗೋಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ಭಾಳ ನಿರೀಕ್ಷೆ ಮಾಡೋದು ತುಂಬ ಕಷ್ಟ ಏನೋ ಅಂತ ಅನಿಸುತ್ತೆ. ಮೆಟ್ಲಾಗಲಿ ಇಲ್ಲ ಆಯುಧಗಳಾಗಿ ಬಳಕೆಗಳಾಗ್ತಾ ಇದ್ದಾರೆ ಅನ್ನೋದು ಉದ್ದೇಶ. ಇಲ್ಲಿವರೆಗೂ ಆಗಿದ್ದಾರೆ, ಮುಂದೆ ಅವ್ರ ಮನಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ದಲಿತರು ಕೂಡ ಭಾಳ ಜಾಗೃತವಂತರಾಗ್ತಿದ್ದಾರೆ, ಅವರು ಕೂಡ ಪರಿಣಾಮಕಾರಿಯಾಗಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಿದ್ದಾರೆ, ಅವರ ಮುಂದಿನ ದೇಹ ಧೋರಣೆಗಳ ಬಗ್ಗೆ ಅವರು ಕೂಡ ಚಿಂತನೆ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಮುಂದಿನ ದಿನಮಾನಗಳಲ್ಲಿ ಅದರ ರಾಜಕೀಯ ಕಥೆಗಳು ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡೋದು ತುಂಬ ಕಷ್ಟ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.